ಪೂರ್ತಿಯಾಗಿ ಶಾಪ ವಿಮೋಚನೆ ಆದ ಹಾಗೆಯೇ ಇವನು ಬಹಳ ದೊಡ್ಡವನು. ಆಹಾರವನ್ನಲ್ಲ, ನೇರವಾಗಿ ಹಸುಗಳನ್ನೇ ದಾನವಾಗಿ ಕೊಡುತ್ತಿದ್ದಾನೆ. ಇದಕ್ಕಿಂತ ದೊಡ್ಡ ದಾನವೇನಿರುತ್ತದೆ? ಇವನು ಕೂಡ ಪೂಜಾರಿಯ ಹಾಗೆ ಬಹಳ ದೊಡ್ಡವನು. ಇನ್ನು ನಾನು ಇವತ್ತು ಇಲ್ಲೇ ನಿಂತು ಅವನು ತಿಂದ ಮೇಲೆ ಉಳಿದ ಆಹಾರವನ್ನು ತಿಂದು ನನ್ನ ಶಾಪದಿಂದ ಮುಕ್ತಿ ಪಡೆಯುತ್ತೇನೆ, ಮೊದಲಿನ ರೂಪ ಪಡೆಯುತ್ತೇನೆ ಎಂದು ಹೇಳುತ್ತಾನೆ. ಇಂದು ರಾತ್ರಿ ಆ ವ್ಯಕ್ತಿ ಊಟ ಮಾಡಿ ತಿಂದ ಎಲೆಯ ತಟ್ಟೆಯನ್ನು ಹೊರಗೆ ಎಸೆದನು. ಇನ್ನು ಯಾವಾಗ ಎಂದು ಕಾಯುತ್ತಿದ್ದ ಸೋಮು ತಕ್ಷಣ ಹೋಗಿ ಆ ಎಲೆಯ ತಟ್ಟೆಯಲ್ಲಿದ್ದ ಉಳಿದ ಆಹಾರವನ್ನು ತಿನ್ನುತ್ತಾನೆ. ಆದರೆ ಅವನಲ್ಲಿ ಯಾವುದೇ ಬದಲಾವಣೆ ಕಾಣಿಸಲಿಲ್ಲ, ಬಣ್ಣ ಕೂಡ ಬದಲಾಗಲಿಲ್ಲ. ಆಗ ಸೋಮು, ಏಕೆ ಹೀಗಾಯಿತು? ಈ ವ್ಯಕ್ತಿ ಹಸುಗಳನ್ನು ದಾನ ಮಾಡುತ್ತಿದ್ದಾನೆ, ಅದು ಮಹಾಪುಣ್ಯವೇ ಅಲ್ಲವೇ? ಹಾಗಾದರೆ ನನ್ನ ಬಣ್ಣ ಏಕೆ ಬದಲಾಗಲಿಲ್ಲ? ನನಗೆ ಏನೂ ಅರ್ಥವಾಗುತ್ತಿಲ್ಲ ಎಂದು